ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಲೈವ್ ಆಗಿ ಶೇರ್ಗಳನ್ನು ಯಾವ ಥರ ಬೈ ಮಾಡ್ಬೋದು ಮತ್ತು ಶಾರ್ಟ್ ಸೆಲ್ ಮಾಡೋದು ಎರಡನ್ನೂ ಸಹ ತಿಳಿಸ್ಕೊಡ್ತೀನಿ. ಶಾರ್ಟ್ ಸೆಲ್ ಅಂತಂದರೆ ಬೆಳಗ್ಗೆ ಮಾರಿ ಸಂಜೆ ಒಳಗಡೆ ಅದನ್ನು ನಾವು ರಿಟರ್ನ್ ಮತ್ತೆ ಬೈ ಮಾಡೋದು, ಅಥವಾ ನೀವು ಇನ್ವೆಸ್ಟ್ ಮಾಡೋದಾದರೆ ಲಾಂಗ್ ಟರ್ಮ್ಗೋಸ್ಕರ ಯಾವ ಥರ ಬೈ ಮಾಡೋದು ಅನ್ನೋದನ್ನು ಎರಡನ್ನೂ ಸಹ ತೋರಿಸ್ತೀನಿ. ಜಸ್ಟ್ ಇಲ್ಲಿ ಚಾರ್ಟ್ ನೋಡ್ತೀನಿ. ಸಾಮಾನ್ಯವಾಗಿ ಇವತ್ತೇನಾಗಿದೆ ಅಂತಂದರೆ ನಿಫ್ಟಿ ತುಂಬ ಡೌನ್ ಆಗ್ತಾಯಿದೆ, -149 ಪಾಯಿಂಟ್ ಡೌನ್ ಆಗ್ತಾಯಿದೆ. ಡೇ ಕ್ಯಾಂಡಲ್ ಹಾಕೊಂಡ್ರೆ ಸೊ ಇದು ಎಲ್ಲಿವರೆಗೆ ಕೆಳಗಡೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇಂಥ ಸಮಯದಲ್ಲಿ ಯಾರು ಲಾಂಗ್ ಟರ್ಮ್ ಹೂಡಿಕೆ ಮಾಡ್ತಿರೋ ಅವರು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕಂತಂದರೆ ನೀವೊಂದು 10 ವರ್ಷ 15 ವರ್ಷ 20 ವರ್ಷ ನೀವು ಹಾಗೆ ಇಟ್ಕೊಳ್ಳೋದ್ರಿಂದ ಇದು ಶಾರ್ಟ್ ಟರ್ಮ್ ನೆಗೆಟಿವ್ ಆಗುತ್ತೆ. ಅಂದರೆ ಕೆಲವು ದಿನಗಳ ಕಾಲ ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋ ಏನಾಗುತ್ತೆ ಅದು ರೆಡ್ ಕಲರ್ ತೋರಿಸ್ತಾ ಇರುತ್ತೆ, ಅದರಿಂದ ನಿಮಗೇನು ಸಮಸ್ಯೆ ಆಗೋದಿಲ್ಲ. ಬಟ್ ನೀವು ಆಯ್ಕೆ ಮಾಡುವಂತಹ ಸ್ಟಾಕ್ ಚೆನ್ನಾಗಿರಬೇಕು ಮತ್ತು ಒಂದು ಲಾಭವನ್ನು ಕೊಡುವಂತಹ ಸ್ಟಾಕ್ ಆಗಿರಬೇಕು. ಅದರಿಂದ ಮಾತ್ರ ನಿಮಗೆ ಲಾಭ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವೇನಾದರೂ ಚೆನ್ನಾಗಿಲ್ಲದೆ ಇರುವಂತಹ ಸ್ಟಾಕ್ ತೊಗೊಂಡಾಗ ಏನಾಗುತ್ತೆ, ಫಾಸ್ಟಾಗಿ ಇಂತಹ ಸಮಯದಲ್ಲಿ ನೆಗೆಟಿವ್ ಆಗುತ್ತೆ, ನಿಮ್ಮ ಪೋರ್ಟ್ಫೋಲಿಯೋನೂ ಸಹ ಅಮೌಂಟನ್ನು ಕಳ್ಕೊಂಡು ಹೋಗುತ್ತೆ. ಅದರಿಂದ ನೀವು ಒಳ್ಳೆಯ ಕಂಪನಿಗಳನ್ನು ತಗೊಳ್ಳೋದ್ರಿಂದ ಮಾರ್ಕೆಟ್ ಯಾವ ಥರ ಕ್ರಾಶ್ ಆದರೂ ಸಹ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಮಾನ್ಯವಾಗಿ ನೀವು ಲಾಸ್ಟ್ ಇಯರ್ ನೋಡಿದ್ರೆ ಎಲ್ಲ ಸ್ಟಾಕ್ ಈಗಿರೋದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ರೇಟ್ ಇತ್ತು. ಆಗೆಲ್ಲ ನೀವು ತೊಗೊಂಡಿದ್ರೆ, ಅಂದರೆ ಕೊರೋನಾ ಅನ್ನೋದು ಸಾಮಾನ್ಯವಾಗಿ ಮಾರ್ಕೆಟ್ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅಫೆಕ್ಟ್ ಆಯಿತು. ಬಟ್ ಅದೇನಾಗುತ್ತೆ ಅಂತಂದರೆ ಕಂಪನಿ ಮೇಲೆ ನೇರ ಪ್ರಭಾವವನ್ನು ಖಂಡಿತ ಬೀರಲ್ಲ, ಅದು ಶಾರ್ಟ್ ಟರ್ಮ್ ಮಾತ್ರ ಆಗಿರುತ್ತೆ. ಅಂದರೆ 1 ವರ್ಷಕ್ಕೋ 2 ವರ್ಷಕ್ಕೋ ಅದರ ಪ್ರಭಾವ ಇರುತ್ತೆ. ಅದಾದಮೇಲೆ ಮತ್ತೆ ನಾರ್ಮಲ್ ಸ್ಟೇಜ್ ಬರುತ್ತವೆ, ರೇಟ್ ಅನ್ನೋದು ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಇವತ್ತು ನಾವು ಇಂಟ್ರಾಡೇ ಮಾಡಿ ತೋರ್ಸೋಕ್ಕಾಗಲ್ಲ, ಒಂದು ಸ್ಟಾಕನ್ನು ಯಾವ ಥರ ಲೈವ್ ಆಗಿ ಬೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಕೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ, ನನ್ನ ಫ್ರೆಂಡ್ ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಕೈಟಲ್ಲಿ ಫಂಡ್ ಬ್ಯಾಲೆನ್ಸ್ ನೋಡ್ತೀನಿ. ಫಂಡ್ ಬ್ಯಾಲೆನ್ಸ್ 1327 ರೂಪಾಯಿ ಇದೆ. ಸೊ ಇಲ್ಲಿ ವಾಚ್ ಲಿಸ್ಟ್ ಅಂತ ಇರುತ್ತೆ. ಜಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಯಾವುದಾದ್ರೂ ಒಂದು ಸ್ಟಾಕನ್ನು. ಜಸ್ಟು ಸಾಯಿಲ್ ಆ್ಯಡ್ ಮಾಡ್ತೀನಿ. ನೋಡಿ ಇಲ್ಲಿ ಇದೆ, ನೋಡಿ ರೆಡ್ ಕಲರ್ಲಿರೋದು NSE, ಬ್ಲೂ ಕಲರ್ಲಿರೋದು BSE. ಸಾಮಾನ್ಯವಾಗಿ ಕಂಪನಿ ಎರಡರಲ್ಲೂ ಇದ್ದರೆ ಸೇಮ್ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ BSEಯಲ್ಲಿ ಮಾತ್ರ ಇರುವಂಥ ಕಂಪನಿಗಳನ್ನು ಹೊಸಬ್ರು ದಯವಿಟ್ಟು ತಗೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಕೆಲವು ಕಂಪನಿಗಳು ಇನ್ನೂ ಸಹ ಜಸ್ಟು ಮಾರ್ಕೆಟಲ್ಲಿ ಮಾತ್ರ ಹೆಸರು ಮಾಡ್ತಾಯಿದೆ, ಅಲ್ಲಿ ರಿಯಲ್ ಆಗಿ ಅವ್ರು ಯಾವುದೇ ಸಾಧನೆಗಳನ್ನು ಮಾಡ್ತಾಯಿಲ್ಲ. ಅದರಿಂದ ಹೊಸಬ್ರು ಏನಾದರೂ ಹೂಡಿಕೆ ಮಾಡೋದಾದರೆ ನೀವು NSEಲಿ ಇರುವಂತಹ ಕಂಪನಿಗಳನ್ನ ತಗೊಳ್ಳಿ. NSEಲಿ ಇದ್ದರೂ ಎಲ್ಲ ಒಳ್ಳೆಯ ಕಂಪನಿಗಳಲ್ಲ. ನೀವು ಅದರ ಒಂದು ಫಂಡಮೆಂಟಲ್ ಡೇಟಾ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದನ್ನು ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಅಂತೇಳಿ. ಜಸ್ಟ್ ಇಲ್ಲಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಬೈ ಮಾಡೋದಾದರೆ ಬೈ ಅಂತಂದರೆ ನೋಡಿ ಇಲ್ಲಿ ಆಪ್ಷನ್ ಇದೆ, ಬೈ ಮಾಡ್ತಾಯಿದ್ದೀನಿ. BSE ಮಾರ್ಕೆಟಾ ಅಥವಾ NSE ಮಾರ್ಕೆಟಾ, ನೋಡಿ ಎರಡೂ ಮಾರ್ಕೆಟಲ್ಲಿ ನೀವು ಬೈ ಮಾಡ್ಬೋದು. ಕೆಲವೊಂದು ಟೈಮಲ್ಲಿ ಒಂದೊಂದರಲ್ಲಿ ಕಡಿಮೆ ಇರುತ್ತೆ. ನೋಡಿ ಇಲ್ಲಿ 55 ಪೈಸೆ ಇದೆ, ಇಲ್ಲಿ 60 ಪೈಸೆ ಇದೆ. 115 ರೂಪಾಯಿ, ನೋಡಿ 65 60 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ರೆಗ್ಯುಲರ್ ಆರ್ಡರ್, ಕವರ್ ಆರ್ಡರ್ ಮತ್ತು AMO ಆರ್ಡರ್ ಇದೆ. ರೆಗ್ಯುಲರ್ ಅಂತಂದರೆ ಸಾಮಾನ್ಯವಾಗಿ ನೀವು ಸ್ಟಾಪ್ ಲಾಸ್ ಇಲ್ಲದೆ ತೊಗೊಳ್ಳೋಂಥ ಸ್ಟಾಕ್ನ ನೀವು ಇಲ್ಲಿ ರೆಗ್ಯುಲರ್ ಆಗಿ ತೊಗೋಬೋದು. ಕವರ್ ಅಂತಂದರೆ ಜೊತೆಗೆ ಸ್ಟಾಪ್ ಲಾಸನ್ನು ಹಾಕ್ಬೋದು. ನೀವು ಸೆಲ್ ಮಾಡುವಾಗ ಜಸ್ಟ್ ಎಕ್ಸಿಟ್ ಕೊಟ್ಟರೆ ನೀವು ಯಾವುದೇ ಮಾರ್ಕೆಟ್ ಪ್ರೈಸಲ್ಲಿ ಎಕ್ಸಿಟ್ ಆಗುತ್ತೆ. ಸೊ ನಾವು ರೆಗ್ಯುಲರ್ ಮಾತ್ರ ನೋಡೋಣ. NSEನಲ್ಲಿ ನೋಡ್ತೀನಿ, ಕ್ವಾಂಟಿಟಿ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಇಂಟ್ರಾಡೇ ಇದೆ, ಲಾಂಗ್ ಟರ್ಮ್ ಇದೆ. ಮೊದಲು ಬರೀ MIS ಅಂತ ತೋರಿಸ್ತಾಯಿದ್ರು, ಇಲ್ಲಿ MIS ಇದೆ. ನೋಡಿ MIS ಅಂತಂದರೆ ಮಾರ್ಜಿನ್ ಇಂಟ್ರಾಡೇ ಸ್ಕ್ವೇರ್ ಆಫ್. ಸೊ ಇಲ್ಲಿ ಮಾರ್ಜಿನ್ ಮಾತ್ರ ನಾವು ದುಡ್ಡು ಕೊಡಬೇಕು. ಅಂದರೆ ಒಂದು ಸ್ಟಾಕ್ನ ತೊಗೊಳೋದಕ್ಕೆ ನೋಡಿ ಇಲ್ಲಿ ಇಂಟ್ರಾಡೇ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಮಾರ್ಜಿನ್ ಒಂದು ಸ್ಟಾಕ್ ತೊಗೊಳೋದಕ್ಕೆ ಬರೀ 23 ರೂಪಾಯಿ 6 ಪೈಸೆ ಅಷ್ಟೇ ಸಾಕಾಗುತ್ತೆ. ಆದರೆ ರಿಯಲ್ ರೇಟ್ ಏನು ಅಂತಂದರೆ 115 ರೂಪಾಯಿ 25 ಪೈಸೆ ಇದೆ. ಅಂದರೆ ಅದರ ಒಂದು 20% ಅಮೌಂಟನ್ನು ನಾವೀಗ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಇಂಟ್ರಾಡೇ ಜಾಸ್ತಿ ಮಾಡೋದು. ಎಲ್ರಿಗೂ ಇಂಟ್ರಾಡೇ ಮೇಲೆ ಯಾಕೆ ಆಸೆ ಅಂತಂದರೆ ಇದೇ ಕಾರಣಕ್ಕೆ. ಅಂದರೆ ನಮ್ಮ ಹತ್ರ ಒಂದು 230 ರೂಪಾಯಿ ಇದ್ದರೆ 10 ಸ್ಟಾಕನ್ನು ತೊಗೋಬೋದು.
ಅದೇ ನಾವು ಲಾಂಗ್ ಟರ್ಮ್ಗೆ ತೊಗೊಳ್ಳೋದಾದರೆ ನೋಡಿ, ಒಂದಕ್ಕೆ 115 ರೂಪಾಯಿ, 1150 ರೂಪಾಯಿ ಬೇಕಾಗುತ್ತೆ. ಸೊ ಒಂದು ಮಾತ್ರ ನಾನು ತೊಗೊಂಡು ತೋರಿಸ್ತೇನೆ. ಇಂಟ್ರಾಡೇ ಆದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಪ್ರೈಸ್ ಇಲ್ಲಿ ಹಾಕಬೇಕು. ನಿಮ್ಮ ಮಾರ್ಕೆಟ್ ಅಂತ ಕೊಟ್ಟಾಗ ಮಾರ್ಕೆಟ್ನಲ್ಲಿ ಏನು ಸೆಲ್ಲರ್ಸ್ ಇದ್ದಾರೆ, ಡೈರೆಕ್ಟಾಗಿ ಸೆಲ್ ಮಾಡ್ತಾ ಇದ್ದಾರೆ, ಆ ಪ್ರೈಸ್ಗೆ ನಮ್ಗೆ ಸಿಗುತ್ತೆ. ಅಥವಾ ನನಗೆ ಆ ಪ್ರೈಸ್ಗೆ ಬೇಡ, ನಾನು ಕೇಳೋ ಪ್ರೈಸ್ಗೆ ಕೊಡಬೇಕು. ನಾವೆಲ್ಲ ಅಂಗಡಿಗೆ ಹೋದಾಗ ಕೆಲವ್ರು ಏನು ಮಾಡ್ತಾರೆ, ಮಾತಾಡದೆ ಸೆಲ್ಲರ್ ಅಂಗಡಿಯವನು ಏನು ಕೇಳ್ತಾನೆ ಆ ದುಡ್ಡನ್ನು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀವಿ. ಕೆಲವು ಟೈಮಲ್ಲಿ ಏನು ಮಾಡ್ತೀವಿ, ಚೌಕಾಸಿ ಮಾಡ್ತೀವಿ, ನಮಗೆ ಬೇಕಾಗಿರೋ ಅಮೌಂಟಿಗೆ ನಾವು ಬೇಕು ಅಂತೇಳಿ. ಅಂಥ ಟೈಮಲ್ಲಿ ಏನಾಗುತ್ತೆ, ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅವ್ನು ಕೆಳಗಡೆ ಬಂದು ಕೊಡಲೇಬೇಕು, ಕೊಟ್ಟಾಗ ನಮ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ನಮ್ಮ ಪ್ರೈಸ್ಗೆ ಅವ್ರು ಕೊಡಲಿಲ್ಲ ಅಂತಂದರೆ ನಾವು ಆ ಟ್ರೇಡನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನೋಡಿ, ಈಗ ಸುಮಾರು ನಾನು ಮಾತಾಡೋಷ್ಟರಲ್ಲಿ ಒಂದು 40 ಪೈಸೆ ಕಡಿಮೆ ಆಗಿದೆ. ಸೊ ನಾನು ಲಿಮಿಟ್ ಪ್ರೈಸಲ್ಲಿ ಬೈ ಮಾಡ್ತೀನಿ. ಸಾಮಾನ್ಯ ನಾನು ಸೆಲ್ ಮಾಡ್ತೀನಿ ಡೈರೆಕ್ಟಾಗಿ. ಫಸ್ಟು ಸೆಲ್ ಮಾಡೋದಾದರೆ ಡೈರೆಕ್ಟ್ ಇಲ್ಲಿದೆ ನೋಡಿ, ಕೊಟ್ಟಾಗ ನಿಮಗೆ ಆರೆಂಜ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಅಥವಾ ನಾನು ನೋಡಿ ಇಲ್ಲಿ ಸೆಲ್ ಅಂತ ಕೊಡ್ತೀನಿ. ಸೆಲ್ ಕೊಟ್ಟಾಗ ಇಲ್ಲಿ ಲಾಂಗ್ ಟರ್ಮ್ ಆಪ್ಷನ್ ಬರೋದು ತೊಗೊಳಕ್ಕಾಗಲ್ಲ. ಯಾಕಂತಂದರೆ ಲಾಂಗ್ ಟರ್ಮ್ ಅಂತಂದರೆ ಆಲ್ರೆಡಿ ನಿಮ್ಮ ಹತ್ರ ಅದು ಸ್ಟಾಕ್ ಇರಬೇಕು, ಆವಾಗ ಮಾತ್ರ ನೀವು ಸೆಲ್ ಮಾಡೋಕ್ಕಾಗುತ್ತೆ. ನೀವು ಇಂಟ್ರಾಡೇ ಅಂತ ಕೊಡಿ. 115 ರೂಪಾಯಿ 40 ಪೈಸೆಗಿದೆ. ಲಿಮಿಟ್ ಪ್ರೈಸಲ್ಲಿ ನಾನು ಸೆಲ್ ಮಾಡ್ತೀನಿ. ನೋಡಿ, ಇದು ಸ್ಟಾಪ್ ಲಾಸ್ ಮತ್ತು ಸ್ಟಾಪ್ ಲಾಸ್ ಮಾರ್ಕೆಟ್ ಅಂತಿದೆ. ಇದೆರಡು ಆರ್ಡ್ರನ್ನು ನಾನು ನಿಮಗೆ ನಂತರ ತಿಳಿಸ್ಕೊಡ್ತೀನಿ. ಸೊ ಆರ್ಡ್ರಸಲ್ಲಿ ಹೋದರೆ ನಿಮಗಿನ್ನು ಸೆಲ್ ಆರ್ಡ್ರ್ ಎಕ್ಸಿಕ್ಯೂಟ್ ಆಗಿಲ್ಲ. ನೋಡಿ, 40 ಪೈಸೆಗೆ ಮಾರಿದ್ದೀನಿ, ಅದು 20 ಪೈಸೆಗೆ ಬಂತು, 10 ಪೈಸೆಗೆ ಬಂತು. ಸೊ ಇದನ್ನು ಮೋಡಿಫೈ ಮಾಡಿ ಈಗಿರುವಂಥ 20 ಪೈಸೆಗೆ ಕೊಡ್ತೀನಿ. ಸೊ ಎಕ್ಸಿಕ್ಯೂಟ್ ಆಗಿದೆ. ಮೊಬೈಲಲ್ಲಿ ಅಲರ್ಟ್ ಬರ್ತಾ ಇದೆ ಅವ್ರದ್ದು. ಓಕೆ, ನೋಡಿ 115 ರೂಪಾಯಿ 20 ಪೈಸೆಗೆ ನಾನು ಸೆಲ್ ಮಾಡಿದ್ದೀನಿ. -1 ಅಂತ ತೋರಿಸ್ತಾ ಇದೆ. ನಾನು ಮತ್ತೆ ಅದನ್ನು ತೊಗೊಂಡು 0 ಮಾಡಬೇಕು. ಈಗ ಟೈಮು 2 ಗಂಟೆ 51 ನಿಮಿಷ. ನಾನು 3 ಗಂಟೆ 10 ನಿಮಿಷದೊಳಗಡೆ ಅಂದರೆ ನಾನು ಅದನ್ನು ರಿಟರ್ನ್ ಬೈ ಮಾಡಬೇಕು, ಇಲ್ಲ ಅಂತಂದರೆ ಚಾರ್ಜ್ ಮಾಡ್ತಾರೆ. ಸೊ ಇನ್ನೊಂದು ಸ್ಟಾಕನ್ನು ನಾನು ಡೈರೆಕ್ಟಾಗಿ ಬೈ ಮಾಡಿ ತೋರಿಸ್ತೀನಿ. ಯಾವ ತೊಗೊಳ್ಳೋಣ ಅಂತ ಗೊತ್ತಾಗ್ತಾ ಇಲ್ಲ. ಕಡಿಮೆ ರೇಟ್ ಇರಬೇಕು. ಓಕೆ, ONGC ಮೇಲ್ಗಡೆ ಹೋಗ್ತಾ ಇದೆ. ONGC ಇದೆ, ಜಸ್ಟ್ ಬೈ ಮಾಡ್ತೀನಿ. ರೆಗ್ಯುಲರ್ ಅಂತಂದರೆ ನಿಮಗೆಲ್ಲ ಆಪ್ಷನ್ ಓಪನ್ ಆಗುತ್ತೆ. ಇಂಟ್ರಾಡೇನೂ ಮಾಡ್ಬೋದು, ಲಾಂಗ್ ಟರ್ಮ್ಗೆ ತೊಗೋಬೋದು. ನಾನು ಲಾಂಗ್ ಟರ್ಮ್ ತೊಗೊಳ್ತೀನಿ. ಒಂದು ಸ್ಟಾಕ್ 168 ರೂಪಾಯಿ 75 ಪೈಸೆ ಇದೆ. ನನಗೆ 65 ಪೈಸೆಗೆ ಬೇಕು. ನೀವು ಟಾರ್ಗೆಟ್ ಫಿಕ್ಸ್ ಮಾಡೋದಾದರೂ ಮಾಡ್ಬೋದು, ಸ್ಟಾಪ್ ಲಾಸ್ ಫಿಕ್ಸ್ ಮಾಡೋದಾದರೂ ಮಾಡ್ಬೋದು. ಪರ್ಸೆಂಟೇಜ್ ವೈಸ್ ಇಲ್ಲಿ ಕೊಡಬೇಕು. ನಿಮಗೊಂದು 10% ಬೇಕು ಅಂತಂದರೆ ಪ್ಲಸ್ 10% ಅಂತ ನೀವು ಕೊಟ್ಟಾಗ ಏನಾಗುತ್ತೆ, ಅದು ಎಕ್ಸಿಕ್ಯೂಟ್ ಆಗುತ್ತೆ. ನಾನು ಇಲ್ಲಿ ಯಾವುದನ್ನು ಕೊಡಲ್ಲ, ಲಿಮಿಟ್ ಪ್ರೈಸಲ್ಲಿ ಕೊಡ್ತೀನಿ. ಬೈ ಅಂತ ಕೊಟ್ಟಿದ್ದೀನಿ. ಸೊ ಆರ್ಡ್ರಸ್ನಲ್ಲಿ ಇರುತ್ತೆ ಅದು. ಇನ್ನೂ ಓಪನ್ ಆರ್ಡ್ರ್ ಇದೆ. 65 ಪೈಸೆ ಕೇಳಿದ್ದೀನಿ. ಅದು 75 ಪೈಸೆನಲ್ಲಿ ಟ್ರೇಡ್ ಆಗ್ತಾಯಿದೆ. 80ಕ್ಕೆ ಹೋಯ್ತು ಈಗ. ಸೊ ನಿಮಗೆ ಆರ್ಡ್ರ್ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಕ್ಯಾನ್ಸಲ್ ಒನ್ ಆರ್ಡ್ರ್ ಅಂತ ಕೊಟ್ಟಾಗ ಕ್ಯಾನ್ಸಲ್ ಆಗುತ್ತೆ. ಈಗ ಎಕ್ಸಿಕ್ಯೂಟ್ ಆಯಿತು. ಸೊ ನಾನು ಕೇಳಿದಂತಹ 168 ರೂಪಾಯಿ 65 ಪೈಸೆಗೆ ಅದು ಎಕ್ಸಿಕ್ಯೂಟ್ ಆಗಿದೆ. ಪೊಸಿಷನ್ಗೆ ಹೋಗ್ತೇನೆ. ಇಲ್ಲಿ ನೋಡಿ, ಹೋಲ್ಡಿಂಗ್ ಅಂತ ತೋರಿಸ್ತಾ ಇದೆ. ನಾನು ಇದನ್ನು ಹೋಲ್ಡ್ ಮಾಡ್ಬೋದು, ನಾಳೆಗೆ ನಾಳಿದ್ದು ಎಷ್ಟು ದಿನ ಬೇಕಾದ್ರೂ ನಾನು ಇದನ್ನು ಹೋಲ್ಡ್ ಮಾಡ್ಬೋದು. ಬಟ್ ಇಲ್ಲಿದಲ್ವಾ, ಇದನ್ನು ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ. ಇದು -1 ಅಂತಿದೆ. ನಾನು ಇದನ್ನು ಇವತ್ತೇ ನಾನು ಅದನ್ನು ಎಕ್ಸಿಟ್ ಕೊಡಬೇಕು. ನೋಡಿ, ಒಂದರಲ್ಲಿ 20 ಪೈಸೆ ಲಾಭ ಇದೆ, ಇನ್ನೊಂದರಲ್ಲಿ 15 ಪೈಸೆ ಮೈನಸ್ ಇದೆ. ಇದು ಬ್ರೋಕರೇಜ್ಗೂ ಸಾಲಲ್ಲ.
ಆರ್ಡ್ರ್ನಲ್ಲಿ ಇನ್ನೇನೇನಿದೆ ನೋಡೋಣ. ಇಲ್ಲಿ ಕವರ್ ಆರ್ಡ್ರ್ ಅಂತಿದೆ ಅಲ್ವಾ, ಕವರ್ ಆರ್ಡ್ರ್ ಅಂತಂದರೆ ಇಲ್ಲಿ ಮಾರ್ಜಿನ್ ಇನ್ನೂ ಸ್ವಲ್ಪ ಕಡಿಮೆನೇ ಇರುತ್ತೆ. ಇದನ್ನು ತೊಗೊಳ್ತೇನೆ ನೋಡಿ. ಕವರ್ ಆರ್ಡ್ರಿಗೆ ಜಸ್ಟ್ 23 ರೂಪಾಯಿ ಇದ್ದರೆ ಸಾಕು. ಜೊತೆಗೆ ನಾವು ಇಲ್ಲಿ ಸ್ಟಾಪ್ ಲಾಸನ್ನು ಜೊತೆಗೆ ಹಾಕಬೇಕು. 1% ಇಟ್ಕೊಂಡ್ರೆ 114 ರೂಪಾಯಿ. ಇಟ್ಬಿಟ್ಟು ಬೈ ಅಂತ ಕೊಟ್ಟಾಗ ಏನಾಗುತ್ತೆ, ನಿಮಗೆ ಸ್ಟಾಪ್ ಲಾಸ್ ಆಗಲೇ ಜೊತೆಗೆ ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಸ್ಟಾಪ್ ಲಾಸ್ ಆರ್ಡ್ರ್ ಪೆಂಡಿಂಗ್ ಇರುತ್ತೆ. ಇದೇನಾದರೂ 114 ರೂಪಾಯಿಗೆ ಬಂದರೆ ಆಟೋಮೆಟಿಕ್ಕಾಗಿ ನಿಮಗಿದು ಸೆಲ್ ಆಗುತ್ತೆ, ನಿಮಗೆ ಲಾಸ್ ಬುಕ್ ಆಗುತ್ತೆ. AMO ಆರ್ಡ್ರ್ ಅಂತಂದರೆ ಇದು ಆಫ್ಟರ್ ಮಾರ್ಕೆಟ್ ಆರ್ಡ್ರ್ ಅಂತೇಳಿ, ಇದು ನೋಡಿ ಫಾರ್ ದಿ ನೆಕ್ಸ್ಟ್ ಡೇ ಸಂಜೆ 4 ಗಂಟೆಗೆ ಅಥವಾ ನಾಳೆ 9 ಗಂಟೆಗೆ ಇದು ಎಕ್ಸಿಕ್ಯೂಟ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅದನ್ನು AMO ಆರ್ಡ್ರ್ನಲ್ಲಿ ಹಾಕಬೇಕು. ಜಸ್ಟ್ ನಾವು ಮಾರ್ಕೆಟ್ ಓಪನ್ ಆದಾಗ 9:15ರಿಂದ 3:30 ಒಳಗಡೆ ಹಾಕೋದಾದರೆ ನೀವು ರೆಗ್ಯುಲರ್ ಆರ್ಡ್ರನ್ನ ಯೂಸ್ ಮಾಡಿ. ಒಂದನ್ನು ಶಾರ್ಟ್ ಸೆಲ್ ಮಾಡಿದ್ದೀನಿ, ಒಂದನ್ನು ಬೈ ಮಾಡಿದ್ದೀನಿ. ಜಸ್ಟ್ ಇದನ್ನು ಯಾವ ಥರ ಸೆಲ್ ಮಾಡೋದು ಅಂತ ನೋಡೋದಾದರೆ, ನೋಡಿ ಇಲ್ಲಿ ಎಕ್ಸಿಟ್ ಅಂತಿದೆ ಅಲ್ವಾ, ಎಕ್ಸಿಟ್ ಕೊಟ್ಟಾಗ ನಿಮಗೆ ನೋಡಿ ಒಂದು ಸ್ಟಾಕು ಲಾಂಗ್ ಟರ್ಮ್ ತೊಗೊಂಡಿದ್ದೀನಿ, ಜಸ್ಟ್ ಸೆಲ್ ಮಾಡ್ತೀನಿ. ಮಾರ್ಕೆಟಲ್ಲಿ ಸೆಲ್ ಮಾಡೋದಾದರೆ ಈಗಿರುವಂಥ ಪ್ರೈಸಲ್ಲೇ ಸೆಲ್ ಆಗುತ್ತೆ. ಅಥವಾ ಲಿಮಿಟ್ ಪ್ರೈಸಲ್ಲಿ ಸೆಲ್ ಮಾಡೋದಾದರೆ ಜಸ್ಟ್ ಲಿಮಿಟ್ ಹಾಕಿ, ಈಗ ಟ್ರೇಡ್ ಆಗ್ತಿರೋಂಥ ಪ್ರೈಸು 85 ಪೈಸೆ, ಸೆಲ್ ಅಂತ ಕೊಟ್ಟಿದ್ದೀನಿ. 80 ಪೈಸೆನಲ್ಲಿದೆ, 85ಕ್ಕೆ ಹೋದರೆ ಅದು ಎಕ್ಸಿಟ್ ಆಗುತ್ತೆ. ಅದು ನೋಡಿ 85 ಟಚ್ ಆಯಿತು, ಎಕ್ಸಿಟ್ ಆಗಿದೆ ಇದು. ಸೊ ಇನ್ನೊಂದು ಇದನ್ನು ಸಹ ಒಂದು 10 ಪೈಸೆ ಪ್ರಾಫಿಟ್ ಇದೆ, ಅದನ್ನು ಯಾವ ಥರ ಎಕ್ಸಿಟ್ ಮಾಡೋದು ಅಂತ ನೋಡ್ತೀನಿ. ಎಕ್ಸಿಟ್ ಅಂತ ಕೊಡ್ತೀನಿ. ಈಗ ನಾನು ಇದನ್ನು ಬೈ ಮಾಡಬೇಕು. ಮೊದಲು ಆರೆಂಜ್ ಕಲರ್ ಬಂತು ಸೆಲ್ ಮಾಡುವಾಗ, ಈಗ ಬ್ಲೂ ಕಲರ್ ಬರ್ತಾಯಿದೆ. ನಾನು ಇದನ್ನು ಬೈ ಮಾಡಬೇಕು. ಯಾವ ಪ್ರೈಸಲ್ಲಿ ಬೈ ಮಾಡಬೇಕು ಅಂತ ನೋಡ್ತೀನಿ. ಲಿಮಿಟ್ ಪ್ರೈಸ್ ಹಾಕ್ಕೊಳ್ತೀನಿ. 10 ಪೈಸೆ ಇದೆ. ಬೈ ಅಂತ ಕೊಡ್ತೀನಿ 10 ಪೈಸೆಗೆ. 115 ರೂಪಾಯಿ 10 ಪೈಸೆಗೆ ಎಕ್ಸಿಕ್ಯೂಟ್ ಆಯಿತು. ಒಟ್ಟು 30 ಪೈಸೆ ಪ್ರಾಫಿಟ್ ಆಗಿದೆ. ಟೋಟಲ್ ಇವತ್ತಿನ ಟ್ರೇಡ್ 30 ಪೈಸೆ. ಅಂದರೆ ಇದು ಜಸ್ಟ್ ನಾನು ನಿಮ್ಗೆ ವಿಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದೀನಿ. ನಾವು ಒಂದು ಇಂಟ್ರಾಡೇ ಮಾಡೋದಾದರೆ 115 ರೂಪಾಯಿ ಶೇರ್ ಸ್ಟಾಕಿಗೆ 1 ರೂಪಾಯಿ 2 ರೂಪಾಯಿನಾದರೂ ಟಾರ್ಗೆಟ್ ಖಂಡಿತ ಇಡಲೇಬೇಕು. ಅದೇ ಥರ ಇದು ಅಷ್ಟೇ 168 ರೂಪಾಯಿಗೆ 1.5 ರೂಪಾಯಿಗಿಂತ ಜಾಸ್ತಿ ಪ್ರಾಫಿಟ್ ಆಗಬೇಕು. ಆಗ ನಮಗೆ 1% ಆದರೂ ಪ್ರಾಫಿಟ್ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಇದು ಅರ್ಥ ಆಗಿರಬೇಕು ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ. ನಿಮಗೆ ಒಂದು ಮೊಬೈಲಲ್ಲೇ ತೋರಿಸ್ಕೊಡ್ತೀನಿ ಯಾವ ಥರ ನಾವು ನೀಟಾಗಿ ಯಾವ್ಯಾವ ಆರ್ಡರ್ ಇದೆ, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು, ಮತ್ತು ಆರ್ಡರ್ ಹಾಕುವಾಗ ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡಬಾರ್ದು. ಅಂತಹ ಇದನ್ನು ಸಹ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.